ಒಂದೆಡೆ ಯುವತಿಯರ ತಕದಿಮಿತ, ಮತ್ತೊಂದೆಡೆ ಯುವಕರ ಹೆಜ್ಜೆ ಕುಣಿತ. ಅಲ್ಲಿ ನಡೆದ ಬಣ್ಣದೋಕುಳಿ ಎಲ್ಲರಿಗೂ ರೋಮಾಂಚನಗೊಳಿಸುವಂತಿತ್ತು. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿನೊಮ್ಮೆ ನೋಡಿ. ರಾಜ್ಯದ ವಿವಿಧೆಡೆಯಿಂದ ಈ ಮೈದಾನದತ್ತ ಜನಸಾಗರ ಹರಿದು ಬರುತ್ತಿತ್ತು. ಎಲ್ಲೆಡೆಯೂ ಡಿಜೆ ಸದ್ದು ಕೇಳಿ ಬರುತ್ತಿತ್ತು. ಅಲ್ಲಿ ಕೂಡಿದ್ದ ಜನರ ಕುಣಿತಕ್ಕೆ ಧೂಳು ಆಕಾಶವನ್ನೇ ಆವರಿಸಿತ್ತು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ನಗರದ ಟಿಳಕವಾಡಿ ಮಿಲೇನಿಯಂ ಮೈದಾನದಲ್ಲಿ ದಕ್ಷಿಣದ ಶಾಸಕ ಅಭಯ್ ಪಾಟೀಲ್ ಹಮ್ಮಿಕೊಂಡ ಹೋಳಿ ಮಿಲನ ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿರುವ ಮಿಲೇನಿಯಂ ಗಾರ್ಡನ್ನಲ್ಲಿ ದಕ್ಷಿಣದ ಶಾಸಕ ಅಭಯ್ ಪಾಟೀಲ್ ವತಿಯಿಂದ ಹೋಳಿ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಯುವಕರಿಗೆ ಮತ್ತು ಯುವತಿಯರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ನಗರದ ಜನತೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರು ಆಗಮಿಸಿ ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸುವುದರ ಮೂಲಕ ಆರ್ಕೆಸ್ಟ್ರಾ ಸದ್ದಿಗೆ ಹೆಜ್ಜೆ ಹಾಕಿ ಹರ್ಷೋತ್ಸವ ಸಂಚರಿಸಿದರು. ಮತ್ತೊಂದೆಡೆ ಹರ್ಷ ಶುಗರ್ಸ್ ಪ್ರಾಯೋಜಕತ್ವದಲ್ಲಿ ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ನಗರದ ಬೆಳಗಾಂ ಕ್ಲಬ್ನಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಉಮೇಲಿಯಾ ಹೋಳಿ ಹಬ್ಬವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು, ಹುಡುಗಿಯರು ಪಾಲ್ಗೊಂಡು ಪರಸ್ಪರ ಬಣ್ಣ ಹಚ್ಚಿ ಡಿಜೆ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಬೆಳಗಾವಿಯ ಗಲ್ಲಿಗಳಲ್ಲಿ ರಂಗಿನಾಟ ಜೋರಾಗಿದ್ದು, ಕುಂದಾನಗರಿಯು ಬಣ್ಣದ ಆರ್ಭಟದಲ್ಲಿ ಮುಳುಗೆದ್ದಿತ್ತು. ಮಧ್ಯರಾತ್ರಿಯಿಂದ ಪ್ರಾರಂಭವಾದ ಬಣ್ಣದೋಕುಳಿ ಸುಮಾರು 3 ಗಂಟೆಯವರೆಗೆ ನಡೆದು ನೋಡುಗರಿಗೆ ಮತ್ತು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡವರಿಗೆ ಮೈ ರೋಮಾಂಚನವನಿಸಿತು. ಮಾಂತೇಶ್ ದೊಡ್ಡವಾಡ್, ಸಾಕ್ಷಿ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ರಂಗಪಂಚಮಿ ಗರಿಗೆದರಿದ್ದು, ಬುಧವಾರ ಮಧ್ಯರಾತ್ರಿ ಕಾಮಣ್ಣನಿಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಹೋಳಿ ಆಚರಣೆಗೆ ಪ್ರತ್ಯಕ್ಷವಾಗಿ ಚಾಲನೆ ನೀಡಲಾಯಿತು. ಬೆಳಗಾವಿಯಲ್ಲಿ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಕುಂದಾನಗರಿಯ ಯುವಕರು ಭಾನುವಾರದಿಂದಲೇ ರಂಗಿನಾಟಕ್ಕೆ ಮುನ್ನುಡಿ ಹಾಡಿದ್ದು, ನಗರದ ವಿವಿಧ ಗಲ್ಲಿಗಳಲ್ಲಿ ಮಧ್ಯರಾತ್ರಿ ಕಾಮಣ್ಣನ ಮೆರವಣಿಗೆ ಮಾಡಿ ಬೆಂಕಿ ಇಟ್ಟು ಬೊಬ್ಬೆ ಹೊಡೆಯುವುದರ ಮೂಲಕ ಹೋಳಿ ಆಟಕ್ಕೆ ಪರೋಕ್ಷ ಚಾಲನೆ ನೀಡಿದರು. ಬಡ ಜನರಿಗೆ ನೆರವಾಗಲು ವಿಜನ್ ಫೌಂಡೇಶನ್ ವತಿಯಿಂದ ಮೆಡಿಕ್ಯೂರ್ ಆಸ್ಪತ್ರೆ ಪ್ರಾರಂಭ ಮಾಡಲಾಗಿದೆ ಎಂದು ಅಶ್ಫಾಕ್ ಅಹಮದ್ ಮಡ್ಕಿ ಹೇಳಿದರು. ಬೆಳಗಾವಿ ನಗರದ ಕೋತ್ವಾಲ್ ಗಲ್ಲಿಯಲ್ಲಿ ಹೊಸದಾಗಿ ನಿರ್ಮಿಸಿದ ಮೆಡಿಕ್ಯೂರ್ ಆಸ್ಪತ್ರೆಯನ್ನು ಎಂಬಿಬಿಎಸ್ ಡಾಕ್ಟರ್ ಪ್ರಸಾದ್ ಎಂಆರ್ ಮೌಲಾನ್, ಸಾಜಿದ್, ಫಾರೂಕ್ ಹನ್ನಾನ್, ಮುಫ್ತಿ ಕಾಸಿಂ ಸೇರಿದಂತೆ ಇತರರ ಉಪಸ್ಥಿತಿಯಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಮಂಗಳವಾರ ಉದ್ಘಾಟಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಅಶ್ಫಾಕ್ ಅಹಮದ್ ಮಡ್ಕಿ ಮಾತನಾಡಿ, ಸಮಾಜದಲ್ಲಿ ಎಷ್ಟೋ ಬಡ ಕುಟುಂಬದ ಸದಸ್ಯರಿಗೆ ಸರಿಯಾಗಿ ವೈದ್ಯಕೀಯ ಸೇವೆ ದೊರೆಯುತ್ತಿಲ್ಲ. ದೊಡ್ಡ ಆಸ್ಪತ್ರೆಗೆ ವೈದ್ಯಕೀಯ ಸೇವೆ ಪಡೆಯಲಾಗಿದೆ ಮತ್ತು ಬಹಳಷ್ಟು ಬಡ ರೋಗಿಗಳು ಮರಣಕ್ಕೆ ಗುರಿಯಾಗುತ್ತಿದ್ದಾರೆ. ಆದ್ದರಿಂದ ವಿಜನ್ ಫೌಂಡೇಶನ್ ವತಿಯಿಂದ ಬಡ ಕುಟುಂಬ ಸದಸ್ಯರಿಗೆ ಒಳ್ಳೆಯ ಅನುಕೂಲ ಆಗುವ ಉದ್ದೇಶದಿಂದ ಆಸ್ಪತ್ರೆಯನ್ನು ತೆರೆಯಲಾಗಿದೆ. ಇದರ ಉಪಯೋಗವನ್ನು ಬೆಳಗಾವಿ ಎಲ್ಲ ಬಡ ಕುಟುಂಬದ ಸದಸ್ಯರು ಪಡೆದುಕೊಳ್ಳಿ ಎಂದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBN ನ್ಯೂಸ್.